ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಹಾಯ್, ಫಸ್ಟ್ ಟೈಮು ಕಾಲಕ್ಕೆ ಕೂತ್ಕೊಂಡಿದ್ದು ಯಾವಾಗ? ಮಲ್ಲೇಶ್ವರಂ ಅನ್ನೋದು ಮಲೇಷಿಯಾ ಮಾತಾಡೋದು, ನೀವು ಇದು ಮಾಡೋದು, ನೀವೆಲ್ಲ ಪಾರ್ಲರ್ಗೆಲ್ಲ ಕರ್ಕೊಂಡು ಹೋಗ್ತಾರಲ್ಲ, ತುಂಬಾ ಖುಷಿ ಆಗುತ್ತೆ. ಪುಟ್ಟ ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನಗೆ ಕೊಟ್ಟಿರೋ ಉಡುಗೊರೆ. ಥ್ಯಾಂಕ್ ಯು. ಹಾಯ್ ಮಾಡೋಣ, ಲಿಫ್ಟಿಗೆ ಹಾಕೊಳ್ಳಲ್ಲ, ಹೆಂಗ್ ಹೊಡಿತೀನಿ ಗೊತ್ತಾ? ಸೊ ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗು ತಮ್ಮನೇಲಿ ನೋಡಿರ್ತೀರಾ. ಹಬ್ಬ ಬೇರೆ ಹತ್ರ ಬರ್ತಿದೆ. ಸೊ ಅದಕ್ಕೆ ಮನೆ ಪೂರ್ತಿ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ನಾನು ಒಬ್ಬನೇ ಮಾಡ್ತಾಯಿದ್ದೀನಿ, ಅಮ್ಮ ಮಾಡ್ತಿಲ್ಲ. ನೋಡಿದ್ರಲ್ಲ, ನೋಡಿ ಇಲ್ಲಿ ಬಂದು ತೋರಿಸ್ತೀನಿ ಹೆಂಗೆ ಕ್ಲೀನ್ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲಿ ಹಿಂಗೆ ಕ್ಲೀನ್ ಮಾಡಿ ಗೈಸ್. ಮನೆ ಪೂರ್ತಿ ಎಲ್ಲ ಸಾಮಾನೆಲ್ಲ ಕೆಳಗೆ ತೆಗೆದ್ಬಿಟ್ಟು ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಪಾಪ ನಮ್ಮ ಅಮ್ಮ ಒಂದು ಆಟ ಆಡ್ತಿದ್ರು, ಅದಕ್ಕೆ ನಮ್ಮ ಅಮ್ಮಗೆ ಕರ್ಬಿಡ್ಲು. ನಾವು ನಮ್ಮ ಕೆಲಸ ಕೊಟ್ಟಿವಿ ಮಾಡೋಕ್ಕೆ. ಕೆಲಸ ಮಾಡಿ ನಾನು ಒಬ್ಬನೇ ಮಾಡೀನಿ ಅವಾಗಿಂದ. ಅಷ್ಟು ಹೆಂಗ್ ಹೊಡಿತೀನಿ ಗೊತ್ತಾ? ಅಭಿಮಾನ ಬೆಳೆಸ್ಕೋಬೇಕು ಜನತೆಲಿ. ಥ್ಯಾಂಕ್ ಯು ಅಮ್ಮ. ಆಯ್ತು, ಆಯ್ ಎಲ್ರಿಗೂ ಹಾಯ್ ಮಾಡು. ಎಲ್ಲ ಹಿಂಗೆ ಹೆಂಗ್ ಹೊಡಿತೀನಿ ಗೊತ್ತಾ ನಾನೇ ಅಂತ ಹೇಳ್ಕೊಂಡ್ರೆ. ಸಾರಿ ಗಾಯ್ಸ್, ಅಮ್ಮ ಮಾಡಿದೆಲ್ಲ. ಹಾಯ್ ಮಾಡು. ಕೈ ತಗೊಂಡು ಪರವಾಗಿಲ್ಲ, ಕೆಲಸ ಮಾಡ್ತಿದ್ದೀನಿ, ಅನ್ಕೋ ಗೊತ್ತಾಗುತ್ತೆ. ಸೊ ಹೆಂಗಿದೆ ಕೆಲಸ, ವರ್ಕಿಂಗ್ ಎಲ್ಲ ಹೆಂಗಿದೆ ಮನೇಲಿ? 8 ಗಂಟೆ ಸ್ಟಾರ್ಟ್ ಮಾಡಿದ್ದು ಮಾಡ್ತಾನೇ ಇದ್ದೀನಿ, ಮುಗಿತಾನೇ ಇಲ್ಲ. ಮನೆ ಕೆಲಸ ಅಂದ್ರೆ ಹಂಗೆ ಅಲ್ವಾ? ಹಂಗೆ ನೋಡಿ, ಇವಾಗ ನಿಮಗೂ ಗೊತ್ತಾಗುತ್ತೆ. ನನಗೇನು ಗೊತ್ತಾಗುತ್ತೆ? ನಾನು ತೊಳೆದಿಟ್ಟಿದ್ದೀನಿ, ಅವೆಲ್ಲ ಕ್ಲೀನ್ ಮಾಡಿ ಮೇಲೆ ಇಡೋದು ನೀನಲ್ವಾ, ಅದಕ್ಕೆ. ಪಾರಿವಾಳ. ಓಹೋ, ಏನಮ್ಮ ಹಿಂಗೆ ಮಾಡಿದ್ದೆ ಪಾರಿವಾಳ? ತಗೊಂಡು ಮೇಲೆ ಬಿಟ್ಬಿಟ್ಟೆ ಅವನ್ನ. ಯಪ್ಪ ಗಾಯ್ಸ್, ನಮ್ಮ ಮನೆಯಲ್ಲಿ ನಿಮ್ಮ ಸ್ಟೋರಿ ಹಾಕಿದೆ ಗೊತ್ತಾ? ಇಲ್ಲ ಸ್ಟೋರಿ ಇಲ್ಲ, ವ್ಲಾಗಲ್ಲೂ ತೋರಿಸಿ ನಮ್ಮ ಅವ್ರಿಗೆಲ್ರಿಗೂ 2 ಮೊಟ್ಟೆ ಹಾಕಿದ್ ಬಂದ್ಬಿಟ್ಟು. ಅದಾದ್ಮೇಲೆ ಮತ್ತಿನ್ನೊಂದು ಮೊಟ್ಟೆ ಇಡ್ತದಮ್ಮ. 3 ಮೊಟ್ಟೆ ಇಟ್ಟಿದ್ದು ಗಾಯ್ಸ್. ಮತ್ತೆ ಅದು ದೊಡ್ಡದಾಯ್ತು, ಫುಲ್ಲು ಗಲೀಜು ಮಾಡ್ಬಿಡ್ತಿಲ್ಲ, ಎಲ್ಲ ಫುಲ್ಲು ಗಲೀಜು. ಇಲ್ಲೆಲ್ಲ ಫುಲ್ಲು ಎಲ್ಲ ಗಲೀಜು ಮಾಡಿಸ್ಬಿಟ್ಟಿತ್ತು. ಸೊ ಅದಕ್ಕೆ ನಮ್ಮ ತಗೊಂಡೋಗೋದನ್ನ ಮೇಲೆ ಬಿಟ್ಟಿದ್ದಾರೆ. ಮಮ್ಮಿ ಹೋಗ್ಯಾ? ಸೊ ಹಬ್ಬ ಹತ್ರ ಬರ್ತಿದೆ, ಹೆಂಗಿದೆ ಪ್ರಿಪ್ರೇಷನ್ ಮನೆಯಲ್ಲಿ? ಮನೆ ಕ್ಲೀನ್ ಒಂದಾದ್ರೆ ಅರ್ಧ ಕೆಲಸ ಆದಂಗೆ. ಮನೆ ಕ್ಲೀನ್ ಆದ್ರೆ ಅರ್ಧ ಕೆಲಸ ಮುಗಿದಾದ್ಮೇಲೆ ಶಾಪಿಂಗ್ ಹೋಗ್ಬೇಕಾ? ಬಿತ್ತು ಟ್ಯಾಕ್ಸ್. ಓಕೆ, ವರ್ಷಕ್ಕೊಂದ್ಸತಿ ಬೀಳಲೇಬೇಕು ಟ್ಯಾಕ್ಸ್. ಲಕ್ಷ್ಮಿ ಹಬ್ಬ ಅಲ್ವಾ, ಲಕ್ಷ್ಮಿ ಮಾಡ್ಲೇಬೇಕು. ಹಂಗಂದ್ರೆ ನಮ್ಮನೆ ಲಕ್ಷ್ಮಿ ಬರ್ಬೇಕಾದ್ರೆ ನಾನು ಲಕ್ಷ್ಮಿಗೆ ಹಬ್ಬ ಮಾಡ್ಲೇಬೇಕು. ಸಂತೋಷವಾಗಿ ಸಂತೃಪ್ತಿಯಿಂದ ಮಾಡ್ಬೇಕು. ಸೊ ಓಕೆ, ಇವಾಗ ನೆಕ್ಸ್ಟ್ ಟೈಮ್ ಕ್ಲೀನ್ ಮಾಡ್ತಿದ್ಯಲ್ಲ? ಇದಿಷ್ಟಿದೆ, ಮುಗಿದ ಕೂಡಲೇ ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತೀನಿ. ಸೊ ನೀನು ರೆಡಿ ಆಗು. ಓಕೆ, ಇಬ್ರು ಸೇರಿ ಹೊರಗಡೆ ಹೋಗೋಣ, ಶಾಪಿಂಗ್ ಹೋಗೋಣ. ಹಬ್ಬಕ್ಕೆ ಶಾಪಿಂಗ್ ಮಾಡ್ಕೊಂಡು ಬರೋಣ. ಮತ್ತೆ ಇವೆಲ್ಲ ಯಾವಾಗ ಕ್ಲೀನ್ ಮಾಡ್ತೀರಾ? ಅವೆಲ್ಲ ಒಣಗಬೇಕು, ಡ್ರೈ ಆದ್ಮೇಲೆ ಎತ್ತಿಡೋಣ. ಓಕೆ ಗಾಯ್ಸ್, ಇವಾಗ ನಮ್ಮಮ್ಮ ಎಲ್ಲ ಫುಲ್ ಕ್ಲೀನ್ ಮಾಡ್ತಿದ್ದಾರೆ. ಸೊ ಕ್ಲೀನ್ ಮಾಡಿದ ತಕ್ಷಣ ಅದೆಲ್ಲ ಆಚೆ ಇಡ್ತಾರೆ. ಏನು ಶಾಪಿಂಗ್ ಮಾಡ್ತೀನಿ ಅಂತ ಪೂರ್ತಿ ತೋರಿಸ್ತೀನಿ. ಸೊ ಎಲ್ಲ ಎಂಡೋಗು ನೋಡಿ, ಓಕೆನಾ? ಮೌ ರೆಡಿ ಮಾಡ್ಬೇಕು, ಹೋಗೋಣ. 4 ಇದೆ, ಮುಗಿಸ್ಬಿಟ್ಟು ಬರ್ತೀನಿ, ರೆಡಿ ಆಗಿ ಹೋಗೋಣ. ಓಕೆ ಗೈಸ್, ಇವಾಗ ನಮ್ಮ ಅಮ್ಮ ಅದನ್ನ ಮುಗಿಸ್ಬಿಟ್ಟು ಬರ್ತಾರೆ. ಹೋಗ್ಬಿಟ್ಟು ಇವಾಗ ಶಾಪಿಂಗ್ ಮಾಡಬೇಕು. ಅದೇನು ಮಾಡ್ತೀವಿ ಅಂತ ನಿಮಗೆ ಈ ಪೂರ್ತಿ ಬ್ಲಾಗಲ್ಲಿ ತೋರಿಸ್ತೀನಿ. ಪ್ರಿಪ್ರೇಷನ್ ಹೇಗಿರುತ್ತೆ ಅಂತ ನಮ್ಮ ಲಕ್ಷ್ಮಿ ಹಬ್ಬದ್ದು. ಸೊ ಪ್ರತಿಯೊಬ್ಬರು ಮನೆಯಲ್ಲೂ ಲಕ್ಷ್ಮಿ ಹಬ್ಬ ಮಾಡ್ತೀರಾ, ನಾವು ಚಿಕ್ಕ ವಯಸ್ಸಿಂದ ಮಾಡ್ಕೊಂಡ್ಬರ್ತಾಯಿದ್ದೀವಿ. ಅದ್ರ ವ್ಲಾಗು ಇದು ನೋಡಿ, ಎಂಜಾಯ್ ಮಾಡಿ ಗೈಸ್. ಹೌದು ಅಮ್ಮ, ನಿಮಿಷ ಆಫ್ ಮಾಡು ಅಮ್ಮ. ಆಮೇಲೆ ಸುಮಾರು ಜನ ಕೇಳ್ತಿದ್ರು, ಏನಂದರೆ ನಮ್ಮ ಹೊಸ ಸಬ್ಸ್ಕ್ರೈಬರ್ಸ್ ಕೇಳ್ತಿದ್ರು, ಅಬ್ರೋ ನಿಮ್ಮ ಮನೆ ಹೋಮ್ ಟೂರ್ ಮಾಡಿ, ನಿಮ್ಮ ಮನೆ ಹೋಮ್ ಟೂರ್ ಮಾಡಿ ಅಂತ. ಸೊ ಇವತ್ತು ನೀನು ನಮ್ಮ ಮನೆ ಹೋಮ್ ಟೂರ್ ಮಾಡಿ, ಓಕೆನಾ? ಸೊ ಗೈಸ್, ಇದು 2 in 1 ಲಾಗ್. ಏಕೆ? ಒಂದು ಹಬ್ಬದ ವಿಶೇಷ ಕ್ಲೀನಿಂಗು, ಇನ್ನೊಂದು ಇವಾಗ ಹೋಮ್ ಟೂರ್. ಇವಾಗ ಬೇಡ, ಹಬ್ಬದ ದಿವಸ ಮಾಡ್ಬೇಡ. ಹಬ್ಬದ ದಿವಸ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮಾಡೋಣ. ನಾವು ತುಂಬಾ ವರ್ಷಗಳ ನಂತರ ಹಬ್ಬ ಮಾಡ್ತಿದೀವಲ್ವಾ, ಸೊ 2 ಸೇರಿ ಒಟ್ಟಿಗೆ ಹಬ್ಬ ಮಾಡೋಣ. ಸೊ ಗೈಸ್, ಹಿಂದೆ ಗಲೀಜಿದೆ, ಬೇಗ ಮಾಡ್ಕೊಂಬಿಡಿ. ಅಲ್ಲ, ಈಗ ಕ್ಲೀನಿಂಗ್ ಅಂದ್ಮೇಲೆ ಗಲೀಜ್ ಇದ್ದೇ ಇರುತ್ತೆ. ಅದೆಲ್ಲ ಎಲ್ಲರೂ ಸಂಸಾರಿ ಮನೆಗಳಲ್ಲೆಲ್ಲ ಇದು ಸಾಮಾನ್ಯ. ಓಕೆ, ನಿನ್ನ ಕಾಲಕ್ಕೆ, ನೀನು ನಂತರ ಜೀವನ ಮಾಡೋಂಥ ಕಾಲಕ್ಕೆ ಇವೆಲ್ಲ ಇರೋದಿಲ್ಲ ಅಲ್ವಾ? ಯೂಸ್ ಅಂಡ್ ಥ್ರೋ. ಕರೆಕ್ಟು. ಇವಾಗ ಹಂಗೆ ಜನ್ರೇಷನ್ ಇಂಪ್ರೂವ್ ಆಗ್ತಿದೆ ಅಲ್ವಾ, ಅದಕ್ಕೆ ಎಲ್ಲ ಯೂಸ್ ಅಂತ ಆಗ್ಬಿಟ್ಟಿದೆ. ಸೊ ಓಕೆ, ಹೋಮ್ ಟೂರ್ ನಾನು ಇವತ್ತು ಮಾಡೋಕೆ ಹೋಗಲ್ಲ. ಹೋಮ್ ಟೂರ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮಾಡ್ತೀನಿ. ಇವಾಗ ಬರೀ ಪ್ರಿಪ್ರೇಷನ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ, ಓಕೆನಾ? ಇವಾಗ ಹೋಮ್ ಟೂರ್ ಮಾಡ್ಕೊಂಡು ಕುತ್ಕೊಂಡ್ರೆ ಬೇರೆ ಕೆಲಸಗಳು ಆಗಲ್ಲ. ಸೊ ನನಗೆ ಸಿಗೋದು ವೀಕ್ಲಿ ಒಂದೇ ದಿವಸ ರಜಾ. ಅದಕ್ಕೋಸ್ಕರ ಈಗ ಸಿಕ್ಕಿರೋ ರಜದಲ್ಲಿ ನಾನು ಪೂರ್ತಿ ಮನೆ ಕ್ಲೀನ್ ಮಾಡ್ಕೊಬೇಕು. ಆಮೇಲೆ ಇನ್ನೂ ಬೇರೆ ಕೆಲಸ ಇದೆ, ಅದಕ್ಕೋಸ್ಕರ ಇದೊಂದು ಅರ್ಧ ಕೆಲಸ ಮುಗ್ದಂಗೆ ಆಗುತ್ತೆ. ಹೋಮ್ ಟೂರ್ ನೆಕ್ಸ್ಟ್ ವ್ಲಾಗಲ್ಲಿ ಮಾಡೋಣ. ಓಕೆ ಗೈಸ್, ಇವಾಗ ಬನ್ನಿ ಹೋಗೋಣ. ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ, ಬನ್ನಿ. ಗೈಸ್, ನಮ್ಮ ಮನೆ ನೋಡಿ ಗೈಸ್, ಎಷ್ಟಿದೆ ಸಾಮಾನುಗಳು. ಅಯ್ಯೋ 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 ಅಪ್ಪ, ಪಾತ್ರೆಗಳು ಇದು ಸಿಕ್ಕಾಪಟ್ಟೆ ಪಾತ್ರೆಗಳಿದೆ ಗೈಸ್. ಇಲ್ಲಿಷ್ಟು, ಅಲ್ಲಷ್ಟು ಇದಿಷ್ಟು ಬರೀ ಇಷ್ಟರಲ್ಲಿದೆ. ಅದೇ ನನಗೆ ಆಶ್ಚರ್ಯ, ಅದು ಹೆಂಗೆ ಅಂತ ಗೊತ್ತಿಲ್ಲ ಗೈಸ್. ಇಷ್ಟು ಸಾಮಾನು ಅದು ಬರೀ ಅಷ್ಟರಲ್ಲಿದೆ ಅಂದರೆ ಗ್ರೇಟ್. ಓಕೆ ಬನ್ನಿ, ಹೋಗಿ ಫ್ರೆಶ್ ಅಪ್ ಆಗಿ ಬರೋಣ. ಫಸ್ಟು ಹೋಗೋಣ ಇವಾಗ ಆಚೆ. ಗೈಸ್, ಈಗ ರೆಡಿ ಆಗಿದ್ದೀವಿ, ಇವಾಗ ಹೊರಡಬೇಕು.
ನಮ್ಮಲ್ಲಿ ಲಿಫ್ಟಿಗೂ ಮತ್ತೆ ಫೇನ್ ಲವ್ಲಿ ಲಿಫ್ಟಿಗೆ ಹಾಕೊಳ್ಳಲ್ಲ ನಾನು ಹಾಕೋದು ಎಲ್ಲ ಹಚ್ಕೊಂತವ್ರೆ. ಮೇಕಪ್ ಐಟಮ್ ಅಂದ್ರೆ ಇದು ಒಂದೇ. ಅದೇ ಹೇಳಿ ಫೇರ್ ಅಂಡ್ ಲವ್ಲಿ. ಇಲ್ಲ ಇದೇನು ಗ್ಲೋ ಲವ್ಲಿ ಇದು. ಅದೊಂದೇ ನಾನು ಹಾಕೋದಿನೇನು. ನಮ್ಮ ಗ್ಲೋ ಲವ್ಲಿ ಹಾಕೊಂಡು ಬೆಳಗಾಗ್ರೆ. ನಾನೇನು ಹಾಕ್ದರೆ ಬೆಳಗಾಗಿದ್ದೀನಿ, ನಮ್ಮ ಅವೆಲ್ಲ ಹಾಕೊಂಡು ಬೆಳಗಾಗೋರು. ನೋಡೋರೆ ಟ್ರೀಟ್ಮೆಂಟ್ ತಗೊಂಡು ಯಾರು ಬೆಳಗಾಗೋರೆ. ಟ್ರೀಟ್ಮೆಂಟ್ ತೊಗೊಂಡು ಬೆಳಗಾಗಲ್ಲ, ಪಿಂಪಲ್ಸ್ ಹೋಗೋದಕ್ಕೆ. ನಾನೇನು ಟ್ರೀಟ್ಮೆಂಟ್ ತಗೊಂತಾನೂ ಇಲ್ಲ, ಮತ್ತೆ ಮೇಕಪ್ ಲಿಫ್ಟಿಕ್ಕು ಅವೆಲ್ಲ ನಂಗೆ ಆಗಿ ಬರೋದಿಲ್ಲ. ಮೊನ್ನೆ ಬೈತಿದ್ದೆ, ಒಂದು ಲಿಫ್ಟಿಕ್ಕು ಇಲ್ಲ ನೀವೆಲ್ಲ ಹೆಂಗ್ಸ್ರ ಮನೇಲಿ ಲಿಫ್ಟಿಕ್ಕೆ ಮಾಡಿಲ್ಲ ಅಂತ ಬೈತಿದ್ದೆ. ಅದು ರಿಕವರ್ ಆಯ್ತು ನಮ್ಮ ಲಿಫ್ಟಿಗಾರೆ ಹಚ್ಚಲ್ಲ ಅಷ್ಟೇ ನಮ್ಮಮ್ಮ. ಇಟ್ಟು ನೋಡಿ ಪಾನ್ಸ್ ಪೌಡ್ರು ಮತ್ತೆ ರೋಸ್ ವಾಟ್ರಲ್ಲಿ ಕೊಡೋಣ ನಾವು. ಏನಕ್ಕೆ ಇದೆಯೋ ನಿಂಗೆ ಯಾಕೆ ರೋಸ್ ವಾಟ್ರು? ಅದು ರೋಸ್ ವಾಟ್ರು ನಿನ್ನ ರೂಮಲ್ಲಿ ಇತ್ತು. ನನ್ನ ರೂಮಲ್ಲಿ ಇತ್ತು. ಪಾಪ ನಮ್ಮ ಅದನ್ನೆಲ್ಲ ಯೂಸ್ ಮಾಡಲ್ಲ. ಬರೀ ನಮ್ಮ ಫೇರಲ್ಲಿ ವ್ಯಾಸ್ಲಿನ್ ನಾನು ಯೂಸ್ ಮಾಡ್ತೀಯಾ? ಹಾಂ, ವ್ಯಾಸ್ಲಿನ್ ಟ್ರೀಟ್ಮೆಂಟ್ ತೊಗೊಂಡಿದ್ದೀವಲ್ಲ ಅದನ್ನ ಹಚ್ಚಕ್ಕೆ ಹೇಳಿದೆ. ಹೆಂಗಿದೆ? ಚೆನ್ನಾಗಿದೆ ಇವಾಗ ಐಬ್ರೋಸ್ ನಿಂದು? ಬರ್ತಿದೆ ಚೆನ್ನಾಗಿ. ಬಿಳಿ ಕೂದಲು ಬರ್ತಿದ್ಯಮ್ಮ. ನೆಕ್ಸ್ಟ್ ಹೋಗ್ಬಿಟ್ಟು ನಿಂಗೆ ಬ್ಲ್ಯಾಕ್ ಹೇರ್ಸ್ ಮಾಡ್ಸೋಣ. ಬಿಳಿ ಕೂದಲಿರಲಿ, ಚೆನ್ನಾಗಿರುತ್ತೆ. ನಾನು ಹೆಂಗಾಗಿದ್ರು ಕೂದಲು ಬೆಳ್ಳಗಿರ್ಲಿ. ಸೆಲ್ಫ್ ಕಾಂಪ್ಲಿಮೆಂಟ್. ನಮ್ಮ ಅಮ್ಮಗೆ ಕಾಂಪ್ಲಿಮೆಂಟ್ ತಗೊಂತವ್ರೆ. ಅಮ್ಮ ಕಾರಲ್ಲಿ ಹೋಗೋಣ ಬೈಕಲ್ಲಿ ಹೋಗೋಣಮ್ಮ? ಅಲ್ಲ ಕಾರಲ್ಲಿ ಹೋದ್ರೆ ಪಾರ್ಕಿಂಗ್ ಇರಲ್ಲ ಮೋಸ್ಟ್ಲಿ. ಸಾಮಾನು ಜಾಸ್ತಿ ಇರುತ್ತೆ ತರಕ್ಕೆ. ಸ್ಕೂಟರ್ ತಗೊಂಡ್ ಬರ್ಬೋದು. ಹೆಲ್ಮೆಟ್ ಹಾಕೊಂಡು ಹೋಗ್ಬಿಡಲ್ಲ ಸ್ಕೂಟರಲ್ಲಿ. ಟೂ ವೀಲರಲ್ಲೇ ಹೋಗೋಣ. ಬೈಕಲ್ಲಿ ಬಿಡುವ? ಸಾರಿ ಕಾರಲ್ಲಿ ಬಿಡುವ? ಕಾರು ಅಂದ್ರೆ ಪಾರ್ಕಿಂಗ್ ಜಾಗ ಸಿಗ್ಬೇಕಲ್ಲ. ಸಿಗುತ್ತೆ. ಅದೇ ಭಾನುವಾರ ಟೈಮ್ ಪಾರ್ಕಿಂಗ್ ಇರಲ್ಲ. ಏನು ಮಾಡೋದು ಗಾಯ್ಸ್? ಯೋಚನೆ ಮಾಡ್ಬೋದು. ಹೋಗ್ಬೇಕಾಗತ್ತೆ. ನಡ್ಕೊಂಡು ಹೋಗೋಣ ಪರವಾಗಿಲ್ಲ, ದೂರದಲ್ಲಿ ನಿಲ್ಸ್ಬಿಟ್ಟು ನೋಡಮ್ಮ ಕಾರಲ್ಲಿ ಹೋಗೋಣ. ಬಿಸಿಲು ಬರೀ ಇದೆಯಲ್ಲ, ಕಾರಲ್ಲಿ ಹೋಗೋಣ ನಮಗೆ. ಅದಕ್ಕೇನೆ ಗಾಯ್ಸ್ ಇವಾಗ ಕಾರಲ್ಲಿ ಹೋಗ್ತಿದ್ವಿ. ಅಲ್ಲಿ ಮೋಸ್ಟ್ಲಿ ಪಾರ್ಕಿಂಗ್ ಸಿಗೋಣ ಅನ್ಕೋತೀನಿ. ದೂರದಲ್ಲಿ ನಿಲ್ಸ್ಬಿಟ್ಟು ವಾಕಲ್ಲಿ ಹೋಗ್ತೀವಿ. ಸೊ ಬನ್ನಿ, ನಾವೇನು ಶಾಪಿಂಗ್ ಮಾಡ್ತೀವಿ ಅಂತ ಪ್ರತಿಯೊಂದು ಬ್ಲಾಗಲ್ಲಿ ಇರುತ್ತೆ. ಪ್ರಿಪ್ರೇಷನ್ ಹೆಂಗಿರುತ್ತೆ ನೋಡ್ತೀರಾ, ಬನ್ನಿ ಹೋಗೋಣ. ಮತ್ತೆ ನಮ್ಮ ಮನೇಲಿ ಲಿಫ್ಟ್ ಕೆಟ್ಟೋಯ್ತು. ಬರೀ ಇದೇ ಕತೆ ನಮ್ಮ ಮನೇಲಿ ಲಿಫ್ಟ್ದು. ಯಾವಾಗ್ಲೂ ನಮ್ಮ ಮನೇಲಿ ಲಿಫ್ಟು ಕರೆಕ್ಟಾಗಿರಲ್ಲ. ಅಯ್ಯೋ ನಡ್ಕೊಂಡು ಹೋಗೋದಕ್ಕೆ ಬೇಜಾರು. ನೆಕ್ಸ್ಟ್ ಟೈಮ್ ಗ್ರೌಂಡ್ ಫ್ಲೋರ್ ಮನೆ ಮಾಡೋಣ ಕಣಮ್ಮ. ಅದು ನಡ್ಕೊಂಡು ಹೊರಟೋಗ್ಬಿಡ್ಬೋದು. ಮೇಲೆ ಬರೋದಿದೆಯಲ್ಲ ಇವಾಗ ಸಾಮಾನು ತೊಗೊಂಡು, ಅದು ಕೊಡೋಟ್ಟು ಇಷ್ಟಮ್ಮ. ಅಷ್ಟರಲ್ಲಿ ಫೋನ್ ಹಾಕಿ ರೆಡಿ ಮಾಡ್ಕೊಳಮ್ಮ. ಅದು ಇವಾಗ ಹೊರಟ್ವಿ. ಹಿಂಗೆ ಕಾಣಿಸ್ತಿ ಬಿಡಮ್ಮ, ಹಿಂಗೆ ಹಿಡ್ಕೊಂಡು ಕಾಣಿಸ್ತೀನಿ. ಅಮ್ಮ ನೀನು ಫಸ್ಟ್ ಟೈಮು ಕಾರಲ್ಲಿ ಕೂತ್ಕೊಂಡಿದ್ಯಾ? ಯಾವಾಗ ಫಸ್ಟ್ ಟೈಮು ನಾನು ಮದುವೆ ಮಾಡ್ಕೊಂಡ್ ಬಂದಾಗ್ಲೇ ಕಾರಲ್ಲಿ ಕುತ್ಕೊಂಡ್ ಬಂದೆ. ಮದುವೆ ಮಾಡ್ಕೊಂಡೆ ಸಾಕಾಗ್ಬಿಟ್ಟು ಮದುವೆ ಮಾಡ್ಕೊಂಡು ಕಾರಲ್ಲಿ ಕುತ್ಕೊಂಡೇ ಬಂದಿದ್ದು. ಲಕ್ಕಿ ಗರ್ಲ್ ನೀನು. ಮತ್ತೆ ಅವಾಗ ಅಂಬಾಸಿಡರ್ ಓಮ್ನಿ 2 ಗಾಡಿ ಇದ್ದು. ಸೊ ಬರ್ತಿದ್ದಂಗೆ ಕಾರಲ್ಲೇ ಬಂದೆ. ಅಂಬಾಸಿಡರ್ ಮತ್ತೆ ಓಮಿನಿ ಎರಡು ಇತ್ತು. ನೋಡಿ ಗೈಸ್, ನಮ್ಮ ಅಪ್ಪ ಅವಾಗ ಶ್ರೀಮಂತರು. ಶ್ರೀಮಂತರು. ಅಂಬಾಸಿಡರ್ ಗಾಡಿನ ನಂಗೆ ತುಂಬಾ ಇಷ್ಟ. ಅವಾಗ ಅದು ಒಂಥರ ಲುಕ್ಕೇ ಬೇರೆ, ಖುಷಿ. ಅದು 98ರಲ್ಲಿ 98 ಅಲ್ಲಿ ನಾನು ಮದ್ವೆ ಆಗಿದ್ದೆ ಅವಾಗ್ಲೇ ಅಲ್ವಾ. ಲೀಸ್ಗೆ ಹಾಕೊಂಡಿದ್ರು. ಲೀಸ್ಗೆ ಇವಾಗ ನಾವು ಮನೆ ಲೀಸ್ ಹಾಕೊಳ್ಳೋದು. ವರ್ಷಕ್ಕೆ ಇಷ್ಟು ಅಂತ ಕೊಡ್ತೀವಲ್ಲ, ಕೊಟ್ಬಿಟ್ಟಿರ್ತೀವಲ್ವಾ, ಅವ್ರಿಗೆ ತಿಂಗ್ಳಿಗೆ ಇಷ್ಟು ಅಂತ ಮಾತಾಡ್ಕೊಂಡು ತಗೊಂಡಿದ್ರು. ಓಮಿನಿಂದ ಅಂಬಾಸಿಡರ್ 2 ತಗೊಂಡಿದ್ರು. ಯಾವ್ದು ಜನ ಇವಾಗ ಕೆಲವರು ಓಮಿನಿಲ್ ಹೋಗೋಣ ಅಂತಾರೆ, ಇವರು ಅಂಬಾಸಿಡರ್ ಹೋಗೋಣ ಅಂತಾರೆ. ಯಾರು ಯಾವ್ದ್ರಲ್ಲಿ ಬಾಡಿಗೆ ಕೇಳ್ತಾರೋ ಅದನ್ನ ತಗೊಂಡು ಹೋಗ್ತಾ ಇದ್ರು. ಆಮೇಲೆ ನೀನು ಹುಟ್ಟವಾಗ ಬಸ್ ಓಡ್ತಿದ್ದು. ಮದುವೆ ಮದ್ವೆ ಮಂಟಪದಿಂದ ಡೈರೆಕ್ಟ್ ಆಗಿ ಮನೆಗೆ ಬಂದ. ನಮ್ಮ ಮನೆ ತಾವಿಂದ ಸೀದಾ ನಿಮ್ಮ ಅಪ್ಪನ ಜೊತೆ ಕಾರಲ್ಲೇ ಬಂದೆ. ಲಕ್ಕಿ ಗರ್ಲ್ ನೀನು. ನೋಡ್ದಾ ಹಿಂಗೆ ಗೈಸ್, ನಾವು ಅಮ್ಮಂದು ಫಸ್ಟ್ ಟೈಮ್ ಕಾರ ಕೂತ್ಕೊಂಡಿದ್ದ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಫಸ್ಟ್ ಟೈಮ್ ಓಮಿನಿಲ್ ಬಂದೆ, ಆಮೇಲೆ ಅಂಬಾಸಿಡರ್. ಆಮೇಲೆ ಲಕ್ಷ್ಮೀ ಹಬ್ಬ ಮಾಡಿದ್ದು ಮದುವೆ ಮೊದಲನೇ ವರ್ಷದಲ್ಲೇ ಮಾಡಿದ್ದು ಲಕ್ಷ್ಮೀ ಹಬ್ಬನ. ಹೌದಾ, ಸೂಪರ್. ಗೈಸ್ ಇವಾಗ ಹೊರಟ್ವಿ. ಬನ್ನಿ, ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಸಿಗ್ತೀನಿ. ಕಾರಲ್ಲಿ ಪಾರ್ಕ್ ಮಾಡಿದೀವಿ. ಮಲ್ಲೇಶ್ವರಮಲ್ಲಿ ಕಾರ್ ಪಾರ್ಕ್ ಮಾಡೋದೇ ಒಂದು ದೊಡ್ಡ ಟಾಸ್ಕು. ಯಾಕಂದರೆ ಫಸ್ಟ್ ಆಫ್ ಆಲ್ ಮಲ್ಲೇಶ್ವರಂ ಚಿಕ್ಕದಲ್ಲಿ ಶಾಪಿಂಗ್ ರೋಡು. ಸೊ ಪಾರ್ಕಿಂಗ್ ಒಂದು ಎಲ್ಲೂ ಸಿಗೋದಿಲ್ಲ. ಯಾಕಂದರೆ ಮನೆಗಳಿರುತ್ತೆ, ಹಿಂಗಲ್ಲ ಎಲ್ಲೋ ಪಾರ್ಕಿಂಗ್ ಮಾಡೋ ಜಾಗ ಸಿಗಲ್ಲ. ಜಾಗ ಸಿಕ್ಬಿಟ್ರೆ ನಾವು ಒಂಥರ ಲಕ್ಕಿ ಥರ. ಶನಿವಾರ ಭಾನುವಾರ ಬಂತು ಅಂದರೆ ಕೇಳಂಗೆ. ಅದು ಬೇರೆ ಇವಾಗ ಹಬ್ಬದ ಟೈಮ್ ಬೇರೆ. ಇವಾಗ ಮಲ್ಲೇಶ್ವರಂ ಅನ್ನೋದು ಮಲೇಷಿಯಾ ಸಕ್ಕದ ಹೇಳಿದ್ರು. ಮಲ್ಲೇಶ್ವರಂ ಮಲೇಷಿಯಾ ಆಗುತ್ತೆ ಅಂತೆ. ವಾವ್, ಸೂಪರ್. ಇದು ಮಿನಿ ಮಲೇಷಿಯಾ ಅಂತೆ. ಸೊ ಬನ್ನಿ, ಇವಾಗ ಫಸ್ಟ್ ಏನು ತೊಗೊಂತೀಮ್ಮ? ಫಸ್ಟು ಸೀರೆ ಅಂಗಡಿಗೆ ಹೋಗಿ. ಸೀರೆ ಅಂಗಡಿ ಫಸ್ಟು? ನಿನಗ ಯಾರಿಗೆ? ಫಸ್ಟ್ ದೇವ್ರಿಗೆ ಕೊಡ್ಸೋದು, ಆಮೇಲೆ ನಾನೇ ಉಟ್ಕೊಳ್ಳೋದು. ಚೈತ್ರ ಕೊಡ ಸೀರೆ ಸಲಿ ಗೌರಿ ಹಬ್ಬಕ್ಕೆ. ಗೌರಿ ಹಬ್ಬ ಕೊಡ್ಬೇಕಾ? ಕೊಡ್ಬಾರ್ದು ಇವಾಗ. ಗೌರಮ್ಮ ಗುಡಿಸ್ತೀವಲ್ವಾ, ಅದನ್ನ ಅವಳ್ತಾರೆ. ಓಕೆ, ಸೊ ಬನ್ನಿ ಫಸ್ಟ್ ಸೀರೆ ಅಂಗಡಿಗೆ ಹೋಗ್ಬೇಕಂತೆ ನಮ್ಮ ಅಮ್ಮ ಹೇಳಿದ್ರು. ಇಲ್ಲಿಂದ ಹಬ್ಬಗಳು ಸಾಲ ಬರ್ತಾವಲ್ವಾ. ಸೊ ಹಾಯ್, ಥ್ಯಾಂಕ್ ಯು. ಹಾಯ್ ಮೋಡ, ಥ್ಯಾಂಕ್ ಯು. ಶ್ರಾವಣ ಮಾಸ ಅಂದ್ರೆ ಹಬ್ಬಗಳ ಸಾಲಾಗಿ ಬರ್ತವೆ. ಸೊ ಮೊನ್ನೆಲ್ಲ ನಾಗರ ಪಂಚಮಿ ಆಯ್ತು, ಶುಕ್ರವಾರ. ಇವಾಗ ಶ್ರಾವಣ ಸೋಮವಾರ ನಾಳೆ.
ಆಮೇಲೆ ಹಬ್ಬ ಸ್ಟಾರ್ಟ್ ಆಗುತ್ತೆ ವರಮಹಾಲಕ್ಷ್ಮಿ. ಹಿಂದಿಂದ ಇನ್ನು ಹಬ್ಬಗಳು ಸರಿ ಮಾಡಲ್ಲ. ಹಾಗೆ ಗೌರಿ ಹಬ್ಬ ಬರುತ್ತೆ. ಓಕೆ. ಒಂದಾಗ ಹಬ್ಬಗಳು ಬರ್ತಾನೆ ಇರ್ತದೆ. ಇನ್ನು ನಾವು ದೀಪಾವಳಿ ತನಕ ಹಬ್ಬಗಳೇ. ಸೊ ಬನ್ನಿ ಗೈಸ್, ಹೋಗಿ ಸೀರೆ ತೊಗೊಂಡ್ಬಿಟ್ಟು ಬರೋಣ. ಫಸ್ಟ್ ಸೀರೆ ತೊಗೊಂಡು ಬನ್ನಿ. ಸ್ಟಾರ್ಟ್ ಆಗಿದ ತಕ್ಷಣ ಏನು ಸಾಲು ಎಲ್ಲ ಕಡೆ ರಶ್ ಇನ್ಮೇಲಿಂದ ಜನಗಳಿಗೆ ಎರಡೆರಡು ಕಾಲಲ್ಲ 4 ಬಂದ್ಬಿಡ್ತವೆ. ಒಂಥರ ಖುಷಿ, ಸಂಭ್ರಮದಿಂದ ಆಚರಣೆ ಮಾಡ್ಬೇಕಪ್ಪ ಅಂತ ಖುಷಿ ಅಲ್ವಾ. ಅವರೇ ಕಳ್ಸಿದಾರೆ ಇವಾಗ. ಮಲ್ಲೇಶ್ವರ ಒಂದು ವಿಶೇಷ ಏನು ಗೊತ್ತಾ, ಏನು ವರ್ಷವಿಡೀ ಸಿಗ್ತಾವೆ ಅವರೆಕಾಳು. ಹೆಂಗೆ ಅದಂಗೆ ಬರೀ ಮಲ್ಲೇಶ್ವರ ಸಿಗುತ್ತೆ? ಇಲ್ಲೂ ಸಿಗುತ್ತೆ, ಬಸವನಗುಡಿ ಆ ಕಡೆ ಅವರು ಪ್ರತಿಯೊಂದು ಸಿಗುತ್ತೆ. ಜಾಸ್ತಿ ಸಿಗೋದಿಲ್ಲ. ಅಕಸ್ಮಾತ್ ನಿಮ್ಗೆ ಏನೋ ಅವರೆಕಾಳು ತಿನ್ಬೇಕು ಅಂತ ಅನ್ಸಿದ್ರೆ ಅವರೆಕಾಳು ಸೀಸನ್ ಇಲ್ಲ ಅಂದಾಗ ಮಲ್ಲೇಶ್ವರಂ ಬನ್ನಿ, ನಿಮ್ಗೆ ಅವರೆಕಾಳು ಸಿಕ್ಕೇ ಸಿಗುತ್ತೆ. ಈಗ ಎಲ್ಲ ಕಡೆಗೂ ಸಿಗುತ್ತೆ. ಇವಾಗ ಎಲ್ಲ ಕಡೆ ಸಿಗುತ್ತಾ? ಅದೇ ಇವಾಗ ಸೀಸನ್ ತಾನೇ ಇವಾಗ. ಅದಕ್ಕೆ ಸೀಸನ್ ಅಲ್ಲ, ಸಿಗುತ್ತೆ. ಎಲ್ಲಾನು ನಾಟಿಕಾಯಿ ಅಲ್ಲ, ಫಾರಂ ಕಾಯಿ ಅಲ್ವಾ, ಸಿಗುತ್ತೆ. ಏನು ತೊಂದರೆ ಇಲ್ಲ. ಪಾನಿಪುರಿ ತಿಂತೀಯ ಬೆಳಿಗ್ಗೆನೆ? ಬಡಪ ಹೇಗೆ ಊಟ ಮಾಡ್ಬೇಕಮ್ಮ? ಬೆಳಿಗ್ಗೆ ನಾನು ನಾಷ್ಟ ಮಾಡಿದೆ ಬೇರೆ. ಅಲ್ಲ, ಫಸ್ಟ್ ಊಟ ಮಾಡ್ಬಿಡ್ತೀರಾ ತೊಗೊಳೋಣ? ಬೇಡ, ಫಸ್ಟ್ ಸೀರೆ ಅಂಗಡಿ ಹೋಗೋಣ. ಅಲ್ಲೇ ಲೈಟ್ ಆಗುತ್ತೆ. ಸರಿ ಬಾ, ಆಯ್ತು. ಯಾವ ಸೀರೆ ಅಂಗಡಿ? ಇದು ಸುದರ್ಶನ್ ಸಿಲ್ಕ್ ಹೌಸ್ ಅಂತ. ಸುದರ್ಶನ್ ಸಿಲ್ಕ್ ಹೌಸ್ ಹೋಗೋಣ ಬನ್ನಿ ಗಾಯ್ಸ್. ಏಕೆಂದ್ರೆ ಅಲ್ಲಿ ಆಫರ್ ಹಾಕಿದ್ದಾರೆ ಅದಕ್ಕೆ. ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟೇನೋ ಅದನ್ನ? ಇಲ್ಲ, ತೋರಿಸ್ತಾ ಇರ್ತಾರಲ್ಲ, ಕಿವಿಗೆ ಬೀಳ್ತಾ ಇರ್ತಾರೆ, ಯಾವಾಗ ಅಡ್ವರ್ಟೈಸ್ಮೆಂಟ್ ಬರ್ತಾನೆ ಇರುತ್ತಲ್ವ. ಇದು ಸ್ವಾತಿ ಸಿಲ್ಕ್ ಬೇಡವಾ? ಆಫರ್ ಇದೆ ಎಲ್ಲ. ಯಾವತ್ತು ನಾವು ರಿಚ್ ಆಗಿ ಯೋಚನೆ ಮಾಡಬಾರ್ದು, ಕಮ್ಮಿಯಿಂದ ಹೋಗ್ಬೇಕು ಅದಕ್ಕೆ. ಓಕೆ ಬಾಯ್. ಮಲ್ಲೇಶ್ವರ ನೋಡಿ, ರೋಡ್ ನೋಡಿ ಹೆಂಗೆ ರಶ್ ಇದೆ ಇವತ್ತು. ಜಂಗುಳಿ ಸಂಡೇ ಅಲ್ವಾ, ಅದಕ್ಕೆ ಒಳ್ಳೆ ಶಿವಜಿನಗರ ಸ್ಟ್ರೀಟ್ ಆಗ್ಬಿಟ್ಟಿದೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ ಇದು? ಮಲ್ಲೇಶ್ವರ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನನ್ನ ಜೊತೆ ಈ ಥರ ಶಾಪಿಂಗ್. ಹೌದು, ಫಸ್ಟ್ ಟೈಮ್. ಹಬ್ಬಕ್ಕೆ. ಅಯ್ಯೋ ಶಿವ ಗಾಯ್ಸ್, ಸಿಕ್ಕಾಪಟ್ಟೆ ಟ್ರಾಫಿಕ್ ಅಪ್ಪು. ಇಷ್ಟು ಟೈಮ್ ಈ ಥರ ಬ್ಲಾಕ್ ಮಾಡ್ತಾರೆ ಆಚೆ ರೋಡಲ್ಲಿ ಹಿಂಗೆಲ್ಲ. ಎಲ್ಲರೂ ನಮ್ಮನೆ ನೋಡ್ಕೊಂಡು ಹೋಗ್ತಾರೆ. ಇನ್ಮೇಲೆ ಅಭ್ಯಾಸ ಮಾಡ್ಕೊತೇನೆ. ಆದರೆ ನಾನು ಸ್ಪೆಕ್ಸ್ ಹಾಕೊಂಡು ನಂಗೆ ಯಾರು ಕಾಣಿಸ್ತಿಲ್ಲ. ಅವ್ರು ನಂಗೆ ಕಾಣಿಸ್ತೇನೆ ಅಷ್ಟೇ. ಬನ್ನಿ ಆಯಿತು, ಹೋಗೋಣ. ನೂಕು ನುಗ್ಗಾಟಗಳಲ್ಲಿ ಹೋಗ್ತಿದ್ದೀವಿ ನಾನು ಮತ್ತು ನಮ್ಮಮ್ಮ. ನಡಿಯಮ್ಮ ಮುಂದೆ. ನೋಡ್ತೇನೆ ಚಾನಲ್ಲು, ಇಷ್ಟ ಆಗುತ್ತೆ ಇಬ್ಬರಿಗೂ. ಹೌದಾ, ಥ್ಯಾಂಕ್ ಯು. ಮುಂದೆ ಒಂದಿನ ನೀನು ನಿಮ್ಮ ಅಮ್ಮನ ಅದೇ ತರ. ಥ್ಯಾಂಕ್ ಯು ಆಂಟಿ, ಬಾಯ್. ಬನ್ನಿ ಇವಾಗ ಇನ್ನೇನು ಒಂದು ಸ್ವಲ್ಪ ದೂರ ಇದೆ. ಸುದರ್ಶನ್ ಸಿಲ್ಕ್ ಹೌಸು ಅಲ್ಲೇ ಇದೆ. ನಮ್ಮಮ್ಮ ಸುಮ್ಮನೆ ಕರ್ಕೊಂಡ್ಬಂದ್ರೆ ಎಲ್ಲಿಂದ ಅಲ್ಲಿಗೆ. ಸುದರ್ಶನ್ ಸಿಲ್ಕ್ ಹೌಸ್ ಹೋಗಿದ್ದೀನಿ. ಇದು ಓಡ್ಸ್ಬಿಡ್ತೀನಿ ಅಷ್ಟೇ ನಿನ್ನ ಮನೆಗೆ. ನಮ್ದೆಲ್ಲ ನೋಡು, ಈ ಬಿಸಿಲಲ್ಲಿ ಬರ್ತಾ ಈ ನಮ್ಮಮ್ಮ ಅಲ್ಲಿರೋ ಅಂಗಡಿ ಕರ್ಕೊಂಡ್ಬಂದ್ರೆ ಇಲ್ಲಿವರೆಗೂ. ಬಾ. ಏನಮ್ಮ ಈ ಅಂಗಡಿ ನೆನಪಾಯ್ತಾ? ಇದಾ? ಬಾ ಈ ಕಡೆ. ಇದಾ ರೂಪ್ ಸಂಗಮ್ಮ? ನೆನಪಿದ್ಯಾ? ಹ್ಞೂ ನೆನಪಿದೆ. ಏನು ನೆನಪಿದೆ? ನಂಗೆಲ್ಲ ಬಟ್ಟೆ ಕೊಡ್ಸಿ ಚಿಕ್ಕ ವಯಸ್ಸಿನ ನಮ್ಮ ಅಪ್ಪ ಮತ್ತು ನಮ್ಮಮ್ಮ ಇದೇ ಅಂಗಡಿಲಿ ಗೈಸ್. ಪ್ರತಿ ಸಲಿನೂ ಇದೇ ಅಂಗಡಿಲೇ ಬಟ್ಟೆ ತಗೊಂತಿದ್ದು. ನಾವು ಮಾತ್ರ ಈಚೆ ತಗೊಂತಿದ್ದು. ಇಬ್ಬರಿಗೆ ಇಲ್ಲಿ ಹೊರಗಡೆ ಪ್ರತಿ ಸಲಿನೂ ಇಲ್ಲೇ ತಗೊಂತಿದ್ದು. ಸೊ ಇದು ಸವಿಸು ನೆನಪು, ಸಾವಿರ ನೆನಪು ಥರ. ಯಾವಾಗಲೂ ನಮ್ಮ ಅಪ್ಪ ಕರ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಕರ್ಕೊಂಡ್ಬಂದು ನನಗೆ ಮತ್ತು ನಮ್ಮ ಮಕ್ಕನಿಗೆ ಒಂದು 10,000 ರೂಪಾಯಿ ಖರ್ಚು ಬಟ್ಟೆ, ಒಂದು 10,000 ರೂಪಾಯಿ ಫುಲ್ಲು ನೈಟ್ ಡ್ರೆಸ್ಸಿಂದ ಹಿಡಿದು ಎಲ್ಲ ಪ್ರತಿಯೊಂದೂ ಇಲ್ಲೇ ಕೊಡ್ತಿದ್ದು. ಅಂದರೆ ಅಷ್ಟು ರೌಂಡ್ ಫಿಗರ್ ಆಗ್ಬಿಡೋದು. ಅವ ನಮ್ಮ ಅಪ್ಪ ಮತ್ತು ನಮ್ಮ ಅಮ್ಮ ಈ ಥರ ಆಚೆ ತೊಗೊಂತಿದ್ರು ಅಷ್ಟೇ. ಹೌದು, ನಾವು ಇವಾಗಲೂ ಆಚೆನೇ ತಗೊಂಡು. ವಾಟ್ ಎ ಗ್ರೇಟ್ ಮಮ್ಮಿ. ಬಾ. ಹಾಯ್ ಬರೋಣ. ಹಾಯ್. ಹುಷಾ ನಿಂತ್ಕೊಂಡ್ರೆ ತುಂಬಾ ಇಷ್ಟ ಅಂತ ನೋಡ್ತಾನೆ ಇರ್ತದೆ. ಪಾಪುನಾ? ಹಾಯ್ ಪಾಪು. ಹೌದಾ? ಹಲೋ. ಏನು ಹೆಸರು ನಿಂದ? ಏನು ಹೆಸರು? ಗೈಸ್ ಫೈನಲಿ ಸಿಕ್ತಪ್ಪ ಅಂಗಡಿ ನಮಗೆ. ಅವಾಗಿಂದ ಹುಡುಕಿತ್ತು ಸಾರ್ಥಕ ಆಯ್ತು. ಅಂಗಡಿ ಏನು ತಪ್ಪಿಸ್ಕೊಂಡಿರ್ಲಿಲ್ಲ, ನಾವು ಮಿಸ್ ಆಗೋದು. ನೋಡಿ ಎಷ್ಟು ಜನ ಇದ್ದಾರೆ. ಇವತ್ತು ಈಚೆಗೆ ಬರ್ತೀವಿ ಬಾ. ನೀವು ಬೇಗ ತಗೊಂಡ್ರೆ ಬರ್ತೀವಿ. ತಗೊಂಡ್ಬಿಡೋದು. ಜಾಸ್ತಿ ಏನು ಟೈಮ್ ವೇಸ್ಟ್ ಮಾಡಲ್ಲ. ಸುದರ್ಶನ್ ಸಿಲ್ಕ ಏನು ಸಿಲ್ಕ್ ಇದು ಗೊತ್ತಾಗ್ತಿಲ್ಲ. ಚಿಕ್ಕಪೇಟೆನಾ ಏನಿದು? ಚಿಕ್ಕಪೇಟೆನೇ ಆಗ್ಬಿಟ್ಟಿದೆ ಅಲ್ವಾ? ಏನು ಜನ ನೋಡಿ ಗೈಸ್ ಸೀರೆ ತಗೊಳಕ್ಕೆ ಹಬ್ಬಕ್ಕೆ. ಹೆಂಗ್ ತಗೊಂತಮ್ಮ ಇಲ್ಲಿ? ತಗೊಳ್ಳಿಬೇಕು, ಎಲ್ಲರೂ ತಗೊಂತಿದ್ದಾರೆ. ತಗೋ ಬಾಪ್ಪ. ಆಯ್ತು, ನಮ್ಮ ಮಗಳು ನೋಡ್ತಾರೆ. ಚೆನ್ನಾಗಿ ಮಾಡ್ತೀರಾ ಸರ್, ನಿಜ. ಥ್ಯಾಂಕ್ ಯು ಗೈಸ್. ಹೆಂಗಿದೆ ಗೊತ್ತಾ ಇಲ್ಲಿ ಒಳಗಡೆ ಕ್ರೌಡು? ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಈ ಕ್ರೌಡಲ್ಲಿ ನಾವು ಅಮ್ಮ ಹೆಂಗೆ ಸಿಗುತ್ತೆ ಅಂತ ನನಗೆ ದೇವಣ್ಣ ಗೊತ್ತಿಲ್ಲ. ನೋಡೋಣ ಇದು ಹೆಂಗೆ ತೊಗೊತಾರಂತೆ ಕ್ರೌಡಲ್ಲಿ. ನೋಡಿ ಒಂದು ಕಡೆ ತೊಗೊಳೋಕ್ಕಾಗಲ್ಲ. ಇಲ್ಲಿ ಲಿಫ್ಟ್ಗೆ ನೋಡಿ ಎಷ್ಟು ಜನ ಕಾಯ್ತವ್ರಿ ಲಿಫ್ಟಿಗೆ. ಸದ್ಯ ಇಲ್ಲಿ ಸ್ವಲ್ಪ ಕ್ರೌಡ್ ಕಮ್ಮಿ ಐತೆ. ಇಲ್ಲಿ ತೊಗೊಬೋದು, ನೋಡ್ಬೋದು ಸೀರೆನ ಅಟ್ಲೀಸ್ಟ್. ಹ್ಞೂ ತಗೋ ಎದ್ಬೇಕು. ಅದು ವಾಯ್ಸ್ ನಮ್ಮ ನೋಡ್ತಾವ್ರು ಸೀರೆ ತೊಗೊಳೋದಕ್ಕೆ.
ಯಾವ್ದನ್ನ ತಗೊಳ್ಳೋದು ಯಾವ್ದನ್ನ ಬಿಡೋದು ಅನ್ನಿಸ್ತಾ ಇದೆ. ಬಿಟ್ರೆಲ್ಲ ತೊಗೊಂಡ್ಬಿಡ್ತೀವಿ ಅವಾಗ ನೀನು. ಜಾಸ್ತಿ ರೇಟ್ ಮಾಡ್ದಮ್ಮ. ಸೀರೆ ಅಂಗಡಿಗೆ ಬಂದರೆ ಹೆಣ್ಮಕ್ಳು ಬೇಗ ಹಚ್ಕೊಳ್ತಾರೆ ಸೆಲೆಕ್ಟ್ ಮಾಡ್ಕೊಂಡು. ನನಗೆ ಬರೀ ಹೊಟ್ಟೆ ಗೈಸ್, ನನಗೆ ಬರೀ ಹೊಟ್ಟೆ ಸಿದ್ದಿದೆ. ಅಮ್ಮ ಹಿಂಗೆ ಲೇಟ್ ಮಾಡ್ತಾವ್ರೆ. ಮುಗಿಸ್ಕೊಂಡು ಹೋಗ್ಬೋದು. ಇದು ತಗೋ, ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಹೆಂಗೆ ಕಂಡಿರ್ದು ನೀನು ಕೊರೋನಾರವ್ರ ಫ್ಯಾನ್ಸ್ ನೋಡಿ ಸೀರೆ ತಗೊಳಕ್ ಬಂದಿದ್ದೀವಿ. ಮಕ್ಕಳೆಲ್ಲ ನೋಡಿ ನೋಡಿ ಚಿಕ್ಕ ಮಕ್ಕಳು ಹೆಣ್ಮಕ್ಳು ಅಭಿಮಾನ ಬೆಳೆಸ್ಕೋಬೇಕು ಜನದಲ್ಲಿ. ಥ್ಯಾಂಕ್ ಯು ಅಮ್ಮ. ಸರ್ ನೀವು ತುಂಬಾ ಚೆನ್ನಾಗಿದ್ದೀರಾ ಸರ್. ನಿಮ್ಮ ವ್ಯೂಸ್ ಅಂದ್ರೆ ನಮಗೆಲ್ಲ ಸಖತ್ ಇಷ್ಟ. ಥ್ಯಾಂಕ್ ಯು ಸರ್. ಗಾಯ್ಸ್, ಫೈನಲಿ ನಾವು ಸೀರೆ ತಗೊಂಡು ಒಂದು ಸಮುದ್ರದಿಂದ ಆಚೆ ಬಂದಿದ್ದೀವಿ. ಅಂದರೆ ಎಷ್ಟು ಬೇಗ ಬಂದೀವಿ ಅಂದರೆ ಗೈಸ್, ಒಂದು 10 ನಿಮಿಷ ನಮ್ಮ ಸೀರೆ ತೊಗೊಂಡಿದ್ದಾರೆ. ಅದು ಗ್ರೇಟು, ಯಾಕಂದರೆ ಲೇಡೀಸ್ 10 ನಿಮಿಷ ಸೀರೆ ತೊಗೊಳ್ಳೋ ಒಂಥರ ಗ್ರೇಟ್. ಅದು ತೊಗೊಂಡಿದ್ದಾರೆ ನಮ್ಮ ಅಮ್ಮ, ಖುಷಿ ಆಯಿತು. ಆಮೇಲೆ ಅಜ್ಜಿ ಒಂದು ಮಾತು ಹೇಳಿದ್ರು ಒಳಗಡೆ, ಒಂದು ಅಭಿಮಾನ ಬೆಳೆಸ್ಕೊಂಡಿರೋದು ಗ್ರೇಟ್ ಅಪ್ಪ ನೀನು ಅಂತ. ಅದು ಅಷ್ಟು ದೊಡ್ಡವರಿಂದ ಮಾತು ಪಡೆದಿರೋದು ಖುಷಿ ಆಯಿತು. ಜನಗಳು ಜಾಸ್ತಿ ಕ್ರೌಡ್ ಆಗ್ಬಿಡುತ್ತೆ, ಮೊದಲೇ ಕ್ರೌಡ್ ಇದೆ, ಅದಕ್ಕೋಸ್ಕರ ನಾವು ತಪ್ಪಿಸ್ಕೊಂಡು ಬಂದ್ಬಿಟ್ಟು ಆಚೆಗಡೆ. ಓಕೆ, ಇವಾಗ ನೆಕ್ಸ್ಟ್ ನಮ್ಮ ಫ್ರೆಂಡ್ಸು ಫಸ್ಟು ಫುಡ್ ನೆಕ್ಸ್ಟ್. ಇವಾಗ ಏನು ತಿನ್ನೋಣ ಫುಡ್? ಬಾ, ಏನೋ ಅನ್ನ ಸಾಂಬಾರು ತಿನ್ಕೊಂಬ ಹೋಗ್ಬಿಟ್ಟು ರೈಸ್. ನಾನು ರೈಸ್ ಮೇಲೆ ಸಾಂಬಾರು ತಿಂತಾಯಿದ್ದೀನಿ. ಅಮ್ಮ ಅಲ್ಲಿ ಯಾರೋ ಫ್ಯಾನ್ ಜೊತೆ ಮಾತಾಡ್ತಿದ್ದಾರೆ. ಇಷ್ಟು ತಿನ್ಕೊಂಡು ನೆಕ್ಸ್ಟ್ ಏನಂತ ನೋಡ್ತೀವಿ ರೀ ಗೈಸ್. ನಮ್ಮಂಗೆ ಫ್ಯಾನ್ಸು ನನಗೆ ಎಲ್ಲ ಫ್ಯಾನ್ಸ್, ನಮ್ಮಂಗೆ ಫುಲ್ ಫ್ಯಾನ್ಸ್ ಆಗ್ಬಿಡೋರು. ನಮ್ಮನ್ನ ಹೊಟ್ಟೆ ಹೊಡಿತಾವ್ರೆ ಗಾಯ್ಸ್. ನೋಡ್ತೀರಾ? ನೀವು? ನಾವು ನೋಡ್ತೀವಿ. ಥ್ಯಾಂಕ್ ಯು, ಬಾಯ್. ನೋಡ್ತಾ ಇರ್ತೀವಿ. ಚೈತ್ರಕ ಮತ್ತೆ ಪಾಪು ಕುಶಾನಿ ಎಲ್ಲರೂ ನೋಡ್ತಾ ಇರ್ತೀವಿ. ಬಟ್ ಇನ್ನೊಂದು ಬೇಜಾರು ಅಂದ್ರೆ ಅದೇ ಇವರು ಫ್ರೆಂಡ್ ಒಬ್ರು ಮತ್ತೆ ಬೇಜಾರು ಏನು ಮಾಡೋಕ್ಕಾಗಲ್ಲ. ಟೈಮ್ ಬಂತು, ಇವತ್ತು ಅವ್ರು ಹೋಗಿದ್ದಾರೆ, ನಾಳೆ ನಾವು ಹೋಗ್ತೀವಿ. ಸ್ವಲ್ಪ ಬೇಗ ಹೋಗಿದ್ದಾರೆ, ನಾವು ಸ್ವಲ್ಪ ನಿಧಾನ ಹೋಗ್ತೀವಿ. ಇಲ್ಲೇನಿರುತ್ತೆ ಅದೇ ತಾನೇ. ಬಾಯ್ ಬಾಯ್. ಥ್ಯಾಂಕ್ ಯು ಬಾಯ್. ಏನಮ್ಮ ನಿಂಗೆ ಫ್ಯಾನ್ಸ್ಗಳು ಎಲ್ಲ ಕಡೆ? ಇಲ್ಲ, ನಿನ್ನ ನೋಡಿದ್ರಂತವ್ರು ನಿನ್ ಬಿಸಿ ಇದೆ ಅಂದ್ಬಿಟ್ಟು ನನಗೆ. ಗಾಯ್ಸ್, ಇವಾಗ ಊಟ ಆಯಿತು. ನೆಕ್ಸ್ಟ್ ಎಲ್ಲಮ್ಮ ಪ್ರಯಾಣ. ನಿನ್ಗೆ ಹೆಂಗೆ ಅನ್ನಿಸ್ತಿದೆ? ನಿನ್ಗೆ ಹೆಂಗೆ ಅನ್ನಿಸ್ತಿದೆ? ನನಗೆ ಹೇಗೆ ಅನ್ನಿಸ್ತಿದೆ ಶಾಪಿಂಗಾ? ಎಲ್ಲೋ ಜಾತ್ರೆಗೆ ಬಂದಂಗೆ ಐತೆ ಕಣಮ್ಮ ನನಗೆ. ಇನ್ಮೇಲೆ ಅದೇ ಅಭ್ಯಾಸ ಮಾಡಿ. ಫುಲ್ಲು ಜಾತ್ರೆಲ್ಲೇ ಇದ್ದಂಗೆ ಐತೆ ನನಗೆ ಫುಲ್ಲು. ಹಾಯ್ ತೋಳಿ ಏನಮ್ಮ ನಿನಗೆ ಈ ಅನುಭವ ಹೆಂಗೆ ಅನ್ನಿಸ್ತಿದೆ ಅಂತ ಕೇಳ್ತೀನಿ. ಚೆನ್ನಾಗಿದೆ ಒಂಥರ. ಅದು ಅಮ್ಮನ ಜೊತೆ ಆಚೆ ಬರೋದು ಒಂಥರ ಖುಷಿ. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಬರ್ತೀವಿ ನಾವು ಆಚೆ, ಆಮೇಲೆ ದೊಡ್ಡರು ಆಗ್ತಾ ನಾವು ನಮ್ಮ ಕೆಲಸ ಬಿಜಿ ಆಗ್ಬಿಡ್ತೀವಿ. ಅಮ್ಮನ ಜೊತೆ ಟೈಮ್ ಪಾಸ್ ಮಾಡಲ್ಲ, ಶಾಪಿಂಗಲ್ಲಿ ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ಈ ಥರ ಬಂದಿದ್ದೀನಲ್ವಾ, ಎಷ್ಟೊಂದು ದಿವಸ ಆದಮೇಲೆ ಶಾಪಿಂಗ್ ಜೊತೆ ಒಂಥರ ಖುಷಿ ಇದೆ. ಒಂಥರ ಇಲ್ಲಿ ಇಕ್ಕಟ್ಟು ಅನಿಸ್ತಿದೆ. ಈ ಬಿಸಿಲಿಗೆ ನಾನು ಬರೋ ಬ್ಲ್ಯಾಕ್ ಹಾಕೊಂಡ್ಬಿಟ್ಟಿದ್ದೀನಿ, ಹೆವಿ ಸೆಕೆ ಇರ್ತಿದೆ. ಪರವಾಗಿಲ್ಲ, ಅದು ಒಂಥರ ಖುಷಿ ಇದೆ ಒಂಥರ. ಅದೇ ಇವಾಗ ನಿಮ್ಮ ಅಪ್ಪನ ಪ್ರೆಸೆಂಟ್, ನಿಮ್ಮ ಅಪ್ಪ ಇಲ್ಲ ಅಲ್ಲ, ಅವ್ರ ಜಾಗದಲ್ಲಿ ನೀನು ನಿಂತ್ಕೊಂಡು ಇವಾಗೆಲ್ಲನೂ ಮುಂದುವರ್ಸ್ಕೊಂಡು ಅದಕ್ಕೆ ಹೆಂಗೆ ಅನ್ನಿಸ್ತಿದೆ? ಒಂಥರ ಖುಷಿ ಆಗ್ತಿದೆ. ನಾವು ಅಪ್ಪನ ಜಾಗರೆ ಅಂತ ತೊಗೊಂಡಿದ್ದಾನೆ, ಖುಷಿ ಆಯ್ತಾನೆ ಅದು ಒಂಥರ. ಇವಾಗ ಗೊತ್ತಾಯ್ತಾ ನಾವು ಅವಾಗ ಹೆಂಗೆ ಹೋಗಿ ಹೌದೌದು. ಏನು ತೊಗೊಂತಿದ್ಯಾ ಅವಾಗ? ಬ್ಲೌಸ್ ಪೀಸ್ ತೊಗೊತಿದ್ದೆ. ಏನಕ್ಕಿದು? ಕುಂಕುಮ ಕರಿತೀವಲ್ವಾ, ಹೆಣ್ಮಕ್ಳುಗಳು ಕೊಡೋದಕ್ಕೋಸ್ಕರ. ಇವಾಗ ಬ್ಲೌಸ್ ಪೀಸ್ ಕಲೆಕ್ಷನ್ಗಳು ನಮ್ಮ ತೊಗೊಂಡಿದ್ದಾರೆ. ಯಾರು ತೊಗೋಬೇಕಂತ ಬ್ಲೌಸ್ ತೊಗೊಂಡಾಯ್ತಾ? ತೊಗೊಂಡಾಯ್ತು. ಮತ್ತು ನೆಕ್ಸ್ಟ್ ಏನು? ನೆಕ್ಸ್ಟ್ ಇನ್ನೂ ಇದೆ, ಸಣ್ಣ ಪುಟ್ಟವೆಲ್ಲ ತೊಗೊಂಡು ಹಂಗೆ ಹೋಗ್ಬಿಡೋಣ. ಆಯ್ತು ನಡಿಯಪ್ಪ. ಸಣ್ಣ ಪುಟ್ಟ ಏನು ತೊಗೊಬೇಕು ಇವಾಗ? ಹೋಗ್ತಾ ತೋರಿಸ್ತೀನಿ. ಹೋಗಿ ತೋರಿಸ್ತೀಯಾ? ಬನ್ನಿ ತೊಗೊಂಡು ಇವಾಗ. ನಾನು ಸಣ್ಣ ಪುಟ್ಟ ತೊಗೊಂಡ್ಬಿಡ್ದೆ, ನಾವು ತೊಗೊಂಡ್ಬಿಡ್ಲಿ. ಏನಿದು ಕಾಯಿಮ್ಮ? ನಮಗೂ ಗೊತ್ತಿಲ್ಲ ಏನಿದು. ಅಣ್ಣ ಲೀಚಿ ಹಣ್ಣು. ಲೀಚಿನ ಇದು? ಅದು ಲೀಚಿನೇ. ಇವಾಗ ಏನು ತೊಗೊತಿದ್ಯಾ ಮಮ್ಮಿ? ಪೂಜಾ ಸಾಮಗ್ರಿ, ಗೆಜ್ಜೆ ಪತ್ರ, ಹಾಂ, ಕುಂಕುಮ, ಮತ್ತೆ ಬತ್ತಿ, ದೀಪದ ಬತ್ತಿ. ಆಯ್ತು, ಮಾಡು ಶಾಪಿಂಗ್ ಮಾಡು ಬೇಗ. ಏನು ಗೊತ್ತಾ? ತಾಳಿ ಕಟ್ಟಾಕ್ತಾನೆ ಅಮ್ಮನವರ ಮಾಂಗಲ್ಯ ಕಟ್ಟಕ್ಕೆ. ಎಸ್ ಐ ನೋ ಮ್ಯಾಮ್. ನೋಡೋಣ, ಇದೊಂದೇ ಒಂದು ಚೆಕ್ ಮಾಡೋಣ. 6 ಗ್ರಾಮ್ ಇದೆಯಮ್ಮ, ಇದೊಂದೇ ಒಂದು. ಸೊ ಗೈಸ್, ಒಂದು ಅಡಿಕೆ ಎಷ್ಟು ಗ್ರಾಮ್ ನೋಡೋಣ? ಒಂದೇ ಒಂದು ಅಡಿಕೆ 4 ಗ್ರಾಮ್, 3.25 ಗ್ರಾಮ್ ಒಂದು ಅಡಿಕೆ. ಸೊ ಗೈಸ್, ಇದು ನೋಡೋಣ ಎಷ್ಟು ಗ್ರಾಮ್ ಇದೆ ಅಂತ. 11 ಗ್ರಾಮ್ ಇದೆ. ಏನಮ್ಮ ಇದು? ಕೊಬ್ಬರಿ ತಾನೆ, ಕೊಬ್ಬರಿ. ಸೊ ಗೈಸ್, ಇದೇನಂತ ಗೊತ್ತಾ ನಿಮಗೆ? ಕಡುಬು ಮಾಡತ್ತಾನಮ್ಮ ಇದು. ಕಜ್ಜಿಕಾಯಿ ಮಾಡೋದು.
ನಮ್ಮಮ್ಮ ಶಾಪಿಂಗ್ ಮಾಡ್ತಾ ಅಂತ ನಾನು ಅನ್ಕೊಂಡು ಕಾಯ್ತಾ ಇದ್ದೀನಿ. ನಮ್ಮಮ್ಮ ಆಚೆ ಕಡೆ ಹೋಗ್ಬಿಡೋರು ಗೈಸ್, ನನಗೆ ಗೊತ್ತೇ ಇಲ್ಲ. ನಾನು ನಿಂಗೋಸ್ಕರ ಕಾಯ್ತಾ ಒಳಗಡೆ ಆಚೆ ಏನು ಮಾಡ್ತಿದ್ಯಾ? ಹಾಯ್ ಹಾಯ್, ನೀವು ಚೆನ್ನಾಗಿದ್ದೀರಾ? ಹಾಯ್ ಹಾಯ್. ಬಂದು ಒಂದು 3 ಅವರ್ ಆಯ್ತಾ ಬಂದು ನಾವು ಬಂದು ಎಷ್ಟು ಅವರ್ ಆಯಿತು? 2 ಅವರ್ಸ್ 3 ಅವರ್ಸ್ ಆಯಿತಾ? 2 ಅವರ್ ಆಯ್ತು ನಾವು ಬಂದು. 2 ಅವರ್ಸ್ ಬ್ಯಾಕು ಹಿಂಗೆ ಟ್ರಾಫಿಕ್ ಇತ್ತು, ಇವಾಗ ಟ್ರಾಫಿಕ್ ಹಂಗೆ ಇದೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಿದೆ ದಿನ ಪೂರ್ತಿ ಹಿಂಗೆ ಇರುತ್ತೆ ಅಲ್ವಾ? ಬೆಳಿಗ್ಗೆ 10 ಗಂಟೆ ಸ್ಟಾರ್ಟ್ ಆಗುತ್ತಲ್ಲಮ್ಮ, 10 ಗಂಟೆ ಅಂದ್ರೆ ರಾತ್ರಿವರೆಗೂ ಹಿಂಗೆ ಇರುತ್ತೆ ಟ್ರಾಫಿಕ್. ಇಲ್ಲಿ ಪಿಜ್ಜಾ ನೋಡಿ 45 ರೂಪೀಸ್ ಅಷ್ಟೇ ಅಂತ ನೋಡಿ ಗೈಸ್. 45 ರೂಪಾಯಿ ಪಿಜ್ಜಾ ಬಂದು ತಿನ್ಕೊಂಡು ಹೋಗಿ. ಮಲ್ಲಿಗೆ ಹೂವು 100 ರೂಪಾಯಿ 4 ಮಾಡಿ ಪರವಾಗಿಲ್ವಾ? ಪರವಾಗಿಲ್ಲ, ಹಬ್ಬ ಬರಲಿ 100 ರೂಪಾಯಿ ಮಳ ಆಗುತ್ತೆ. ಆಮೇಲೆ ಆಗುತ್ತೆ. ವಾ ಫೈನಲಿ ಶಾಪಿಂಗ್ ಮುಗೀತು ಗೈಸ್. ಶಾಪಿಂಗು ಮುಗೀತು ಅಂದರೆ ಅರ್ಧ ಮುಗೀತು ಅಷ್ಟೇ. ಇದೆ ಇನ್ನೇನು ಬೇರೆ ಏನಿದೆಮ್ಮ? ಇನ್ನು ನಾಳೆ ಹಬ್ಬ ನನಗೆ ಹಿಂದಿನ ದಿವಸ ಬರಬೇಕು, ಹೂವು ಮತ್ತು ಹಣ್ಣುಗಳೆಲ್ಲ ತೊಗೊಂಡೋಗ್ಬೇಕು. ಅದೊಂದು ಆಗಿದೆ, ಅದು ಬೇರೆ ಮಾಡೋಣ. ಸೊ ಇವತ್ತಿಗೆ ಮೇನ್ ಆಯಿತು. ಮೇನು ಮನೆ ಕ್ಲೀನಿಂಗು ಮತ್ತು ಏನು ಮೇನ್ ಸಾಮಾನುಗಳು ಬೇಕಾದ್ರೆ ತೊಗೊಂಡಿದ್ದೀವಿ. ಸೊ ಈ ಬ್ಲಾಗ್ ನಿಲ್ಲಿಗೆ ಎಂಡ್ ಮಾಡೋಣ. ಮನೆಗೆ ಹೋಗಿ ಏನು ಮಾಡೋಣ? ಮನೆಗೆ ಹೋಗ್ಬಿಟ್ಟು ಏನು ಮಾಡ್ತೀರಾ? ಏನು ಮಾಡ್ತೀವಿ ಮನೆಗೆ ಹೋಗ್ಬಿಟ್ಟು ನೀವು ಸರಿಯಾಗಿ ಬೆಳಗ್ಗೆ ಪಾತ್ರೆಗಳು ತೋರಿಸಿಲ್ಲ, ಅರ್ಧಂಬರ್ಧ ತೋರಿಸಿದ್ದೀನಿ, ಪೂರ್ತಿ ತೋರಿಸ್ತೀನಿ. ಹೌದಾ? ಬನ್ನಿ ಗೈಸ್, ಇವಾಗ ನಮ್ಮ ಮನೆ ಹೋಗಿ ಪಾತ್ರೆಗಳು ತೋರಿಸ್ತಾರಂತೆ, ಅದು ನೋಡಿಕೊಂಡು. ಪೂರ್ತಿ ತೋರಿಸಿಲ್ಲ ನೀನು, ಅದಕ್ಕೆ ಓಕೆ ಮನೆಗೆ ಹೋಗಿ ಬ್ಲಾಗ್ ಎಂಡ್ ಮಾಡ್ತೀನಿ. ಹೆಂಗಿತ್ತು ಮಲ್ಲೇಶ್ವರಂ ಶಾಪಿಂಗು? ನನಗೆ ತುಂಬ ಖುಷಿ ಆಯಿತು. ಅದರಲ್ಲೂ ನೀನು ಇಷ್ಟೊಂದು ತಾಳ್ಮೆಯಿಂದ ನನ್ನ ಜೊತೆಲಿ ಟೈಮ್, ಈ ಜನಗಳ ಮಧ್ಯದಲ್ಲಿ, ಇಷ್ಟೊಂದು ಜನಗಳ ಮಧ್ಯದಲ್ಲಿ ಟೈಮ್ ಕೊಟ್ಕೊಂಡು ತಾಳ್ಮೆಯಿಂದ ಇದ್ದು ಶಾಪಿಂಗ್ ಮಾಡ್ಕೊಂಡು ಕರ್ಕೊಂಡ್ಬಂದು ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ನನ್ನ ಮಗ ನನ್ನ ಜೊತೆಲಿ ಬಂದು ಶಾಪಿಂಗ್ ಮಾಡ್ತಿರೋದು ಈ ಥರ ಹಬ್ಬಕ್ಕೆ ಅಂತ ಖುಷಿ. ಇಲ್ಲ ಅಂದರೆ ಏನು ಮಾಡ್ತಾನೆ ಗೊತ್ತಾ, ಅಲ್ಲಿ ಹೋಗು ತಗೋ ಕಾಸು ಕಳಿಸ್ಬಿಡ್ತೀನಿ ಅಂತಾನೆ, ನಾನು ಒಬ್ಬಳೇ ಓಡಾಡಬೇಕಿತ್ತು. ಸೊ ಈ ಸತಿ ಅದಕ್ಕೆ ಹೇಳ್ಕೊಂಬಂದೆ, ಗೊತ್ತಾಗಲಿ ಅವನಿಗೆ ಅಂತ. ಓಕೆ ಇವಾಗ ಬನ್ನಿ ಗಾಯ್ಸ್, ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಮನೆಯಲ್ಲೇ ಸಿಗ್ತೀನಿ ನಿಮಗೆ. ಬನ್ನಿ. ಬಾಳೆಹಣ್ಣು ತೊಗೊಂಡವ್ರು ಮನೆಗೆ ಬಾಳೆಹಣ್ಣು ಬೇಕು ತಿನ್ನೋಕ್ಕೆ ಅಂತ. ಗೈಸ್ ನಿಮ್ಗೆ ಈ ಹಣ್ಣು ಗೊತ್ತಾ ಎಷ್ಟು ಅಂತ? ಸಾರಿ, ಈ ಹಣ್ಣು ಏನಂತ ಗೊತ್ತಾ ನಿಮಗೆ? ನಿಮ್ಗೆ ಗೊತ್ತಾ? ಏನು ಹೇಳು. ಇವಾಗ ಹೇಳಲ್ಲ, ಯಾಕೆ? ಬ್ಲಾಗಲ್ಲಿ ನೋಡ್ಬಿಟ್ಟು ಕಮೆಂಟ್ಸ್ ಆಗ್ತಾರಲ್ಲ, ಆಮೇಲೆ ಹೇಳ್ತೀನಿ. ಸರಿ ಆಯ್ತು ಗೈಸ್. ಈಗ ಜಸ್ಟ್ ಮನೆಗೆ ಬಂದ್ವಿ. ಅಲ್ಲಿಂದ ಸುತ್ತಾಕೊಂಡಿದ್ದೆ, ನಮ್ಗೆ ಸುಸ್ತಾಗಿಲ್ಲ ಗೈಸ್. ಮನೆ ಕೆಳಗಡೆಯಿಂದ ಮನೆ ಹತ್ತೋದಕ್ಕೆ ಸುಸ್ತಾಯಿತು. ಸೊ ಏನು ತೊಗೊಂಡಿದ್ಯಮ್ಮ? ಸೀರೆ ತೊಗೊಂಡಿದ್ಯಾ, ಬ್ಲೌಸ್ ತೊಗೊಂಡಿದ್ಯಾ, ಹೂವು ತೊಗೊಂಡಿದ್ಯಾ, ಹಣ್ಣು ತೊಗೊಂಡಿದ್ಯಾ? ನಾನು ತೊಗೊಂಡು ಶಾಪಿಂಗ್ ಮಾಡ್ಕೊಂಡು ಬಂದಿದ್ಯಾ? ಅರ್ಧ ಮಾತ್ರ ಆಗಿರೋದು, ಇನ್ನೂ ಇದೆ ತಾನೇ. ಇನ್ನು ಪೂರ ಸಾಮಾನ್ಯ ತೊಗೊಬೇಕು, ಹಣ್ಣು ಹಂಪ್ಲುಗಳ ತೊಗೊಬೇಕು ಹಬ್ಬಕ್ಕೆ. ಅದಕ್ಕೆ ಇನ್ನೊಂದು ದಿನ ಹೋಗೋಣ. ಏನು ಇವೆಲ್ಲ ಕ್ಲೀನ್ ಮಾಡ್ಕೋತೀವಿ ಏನು? ನಾನಲ್ಲ, ಅದಕ್ಕೆ ಮನೆಲ್ಲ ನೀನು ಅಲ್ಲೇ ಮಾಡುವ ವ್ಲಾಗ್ನ ಎಂಡ್ ಮಾಡ್ತೀನಿ ಅಂದಿದ್ದಕ್ಕೆ ನಾನು ಬೇಡ ಅಂತಿದ್ದು. ಇವಾಗ ನಾನು ಕ್ಲೀನ್ ಮಾಡಿದ್ದೀನಲ್ವಾ, ನೀನೆಲ್ಲ ತುಂಬಿ ಕೊಡ್ಬೇಕು, ಕ್ಲೀನ್ ಮಾಡಿ ಮೇಲೆ ಎತ್ತಿಡ್ಬೇಕು. ಅಯ್ಯೋ ಎಲ್ಲ ಕ್ಲೀನ್ ಮಾಡಬೇಕು. ನಾನು ಕ್ಲೀನ್ ಮಾಡಿದೆ, ರೆಸ್ಟ್ ಮಾಡ್ತೀನಿ. ಆಚೆ ತಗೊಂಬಂದಿನಲ್ಲ, ರೆಸ್ಟ್ ಮಾಡಿ ಆಮೇಲೆ ಕ್ಲೀನ್ ಮಾಡೋಣ. ನೋಡು ಇಷ್ಟು ಸಾಮಾನು ಇದೆ, ನೋಡು ನೀಟಾಗಿ ತೋರಿಸ್ತಾ. ಈ ಸಾಮಾನು ಯಾರಮ್ಮ ತಂದ್ಕೊಟ್ಟಿದ್ದು ನಿನಗೆ? ಯಾರ್ಯಾರೋ ತಂದ್ಕೊಡ್ತಾರಾ? ಪಪ್ಪ ತಾನೆ, ಎಲ್ಲ ನಾವೇ ಸಂಪಾದನೆ ಮಾಡಿರೋದು. ನಿಮ್ಮ ಅಪ್ಪ ಸಾಮಾನು ಇದು ಎಷ್ಟು ವರ್ಷದಿಂದ ಇದಮ್ಮ? ಎಷ್ಟು ಸಾಮಾನುಗಳು? ಇದು ನಾನು ಬೆಂಗಳೂರಿಗೆ ಬಂದಾಗಿಂದಾನು ಇದೆ, 25 ವರ್ಷದಿಂದ ಇದಾವೆ ಸಾಮಾನು. 25 ವರ್ಷದ ಸಾಮಾನುಗಳು ಗೈಸ್ ಇವೆಲ್ಲ. ಇನ್ನೂ ಇದಾವೆ, ಇಲ್ಲಿದ್ದಾವೆ. ಇನ್ನು ಅದು ಸಾಮಾನುಗಳು ತೆಗಿಬೇಕು, ಅದು ಕ್ಲೀನ್ ಮಾಡೋದಿದೆ. ಏನ್ ಗೊತ್ತಾ, ಇಷ್ಟಿದೆ ಅಂತಾನೆ ಗೊತ್ತಾಗಲ್ಲ. ಹೌದಮ್ಮ, ಅದೇ ಅವಳೇ ಹೇಳ್ದ ಬ್ಲಾಗಲ್ಲಿ, ಇಷ್ಟು ಸಾಮಾನು ಇದೆ ಗೊತ್ತಾ, ಇದಿಷ್ಟು ಬರೀ ಇಷ್ಟಲ್ಲಿ ಇರುತ್ತೆ, ಅದು ಹೆಂಗೆ ಅಂತ ಗೊತ್ತಿಲ್ಲ. ಅದೇ ಒಂದು ರೋಡೆ ಒಂದು ಇಕ್ಕಿ ಅದೇ ಇವಾಗ ಟಾಸ್ಕ್ ನಿಮಗೆ. ಮಾಡೋಣ, ಸ್ವಲ್ಪ ರೆಸ್ಟ್ ಮಾಡೋಣ. ಟಾಸ್ಕ್ ಇವಾಗ ರೆಸ್ಟ್ ಮಾಡೋಣ ಇಡೋಣ. ಅನ್ಫಾರ್ಚುನೇಟ್ಲಿ ನಾನು ಇವಾಗ ನಮ್ಮ ಕಾರ್ತಿಕ್ ಬಂದಿದೆ ಮನೆಗೆ. ನಾನು ಮತ್ತೆ ಕಾರ್ತಿಕ್ ಇವಾಗ ಬ್ಯಾಟ್ ಆಡಕ್ಕೆ ಹೋಗ್ತಿದೀವಿ. ನಮ್ಮ ಅಮ್ಮ ಕೆಲಸ ಮಾಡಕ್ಕೆ ಹೇಳಿದ್ರೆ ಸೋ ಸ್ಯಾಡ್. ಅಯ್ಯೋ ಕ್ಯೂಟ್ ಮಮ್ಮಿ, ನೀನು ಒಬ್ಳೆ ಕೆಲಸ ಮಾಡು, ನಾನು ಹೋಗ್ಬಿಡ್ತೀನಿ ಆಟ ಆಡ್ಕೊಂಬತ್ತೀನಿ ಬ್ಯಾಡ್ಮಿಂಟನ್. ಬಾಯ್. ಬರ್ತೀನಿ ನಮ್ಮನೆ ಎತ್ತಿಕ್ತೀನಿ. ಓಕೆ ಡನ್ ಬಾಯ್, ಸಿ ಯು. ಸೊ ಗಾಯ್ಸ್, ಈಗ ಜಸ್ಟು ಮನೆ ಪೂರ್ತಿ ಕ್ಲೀನ್ ಮಾಡಿ ನೋಡಿ, ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಎಲ್ಲ ಕ್ಲೀನ್ ಮಾಡಿ ಎತ್ತಿಕ್ಕಿದ್ದೀನಿ. ನಮ್ಮ ಅಮ್ಮ ಆರಾಮ್ ಹೊಲ್ಕೊಂಡಿದ್ದಾರೆ ಇಷ್ಟು ಗಂಟ. ನಾನು ಒಬ್ಬನೇ ಕ್ಲೀನ್ ಮಾಡ್ತಾರೆ ನೋಡಿ, ಗಂಡು ಮಗ ನಾನು ಒಬ್ಬನೇ ಕ್ಲೀನ್ ಮಾಡಿದ್ದೀನಿ. ಹಿಂಗೇನು ಅನ್ಸಲ್ವಾ? ಇರಲಿ ಬಾ, ಒಳಗೆ ಏನು ಮಾಡೋಣ ಇವಾಗ. ಪಾಪ ನಮ್ಮ ಅಮ್ಮನೇ ಎಲ್ಲ ಮಾಡಿದ್ರು ಕೆಲಸ. ಹೆಂಗಿತ್ತಮ್ಮ? ಕಾಯಿ ಹರಿಸ್ಬಿಟ್ಟೋದಲ್ಲ. ಇಲ್ಲ ಪಾಪ ಕೆಲಸ ಇತ್ತು ನಂಗೆ, ಆಚೆ ಬ್ಯಾಡ್ಮಿಂಟನ್ ಆಡಕ್ಕೆ ಹೋಗಿದ್ದೆ. ನಾನೊಂದು ಸರ್ಪ್ರೈಸ್ ತೋರಿಸ್ತೀನಿ. ನಮ್ಮ ಅಮ್ಮ ಏನೋ ಒಂದು ಸರ್ಪ್ರೈಸ್ ತೋರಿಸ್ತವ್ರೆ ಗಾಯ್ಸ್. ನೋಡೋಣ ಏನಂತ. ಇದು ಪುಟ್ಟ ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನಗೆ ಕೊಟ್ಟಿರೋ ಉಡುಗೊರೆ.
ನೋಡಿ, ನಮ್ಮ ಮನೇಲಿ ಬೆಳ್ಳಿ ಮುಕ್ಕೋಡ ಇರಲಿಲ್ಲ. ಸೊ ಕೇಳಿದೆ ಅವನು ಮುಂದಿನ ವರ್ಷ ತಗೊಡ್ತೀನಿ ಮೇಡಮ್, ಈ ಸತಿ ಬೇಡ, ಸ್ವಲ್ಪ ಪ್ರಾಬ್ಲಮ್ ಇದೆ ಅಂದ. ಆಯ್ತಂತ ಸುಮ್ಮನಾದೆ. ಆಮೇಲೆ ಇದ್ದಕ್ಕಿದ್ದಂಗೆ ಕೇಳಿದೆ, ಕೊಡ್ತೀನಿ ಇಂದ. ಸೊ ಅದಕ್ಕೆ ತೊಗೊಂಬಂದೆ. ಹೀಗಿದೆ, ಚೆನ್ನಾಗಿದೆ. ಶುಂಭ ನೈಸ್ ಒನ್. ಚೆನ್ನಾಗಿದೆಲ್ಲ ಗೈಸ್? ಇಷ್ಟ ಆಯಿತಾ ನಿಮಗೆ? ಚೆನ್ನಾಗಿದೆ. ಇದು ನನಗೆ ಸರ್ಪ್ರೈಸೇನೆ, ಖುಷಿ. ಸೊ ಗೈಸ್, ಓಕೆ, ಇವತ್ತಿನ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹ್ಯಾಪಿ ವರಮಹಾಲಕ್ಷ್ಮಿ ಎಲ್ಲರಿಗೂ. ಇನ್ನು ಹಬ್ಬದ್ದು ನಾವು ವ್ಲಾಗ್ ಮಾಡ್ತೀನಿ. ಇಲ್ಲಿಗೆ ಎಂಡ್ ಮಾಡ್ತೀನಿ ವ್ಲಾಗ್. ಖುಷಿಯಾಗಿ ಎಲ್ಲರೂ ಫ್ಯಾಮಿಲಿ ಜೊತೆಗೆ ಹಬ್ಬ ಮಾಡಿ ಆರಾಮಾಗಿರಿ. ಆ ಲಕ್ಷ್ಮಿ ಕಟಾಕ್ಷ ಎಲ್ಲರ ಮೇಲೂ ಇರಲಿ. ಎಲ್ಲರೂ ಆಯುಷ್ವಂತರಾಗಿ, ಆರೋಗ್ಯವಂತರಾಗಿ, ಚೆನ್ನಾಗಿರ್ಲಿ. ದುಡ್ಕೊಂಡು ತಿನ್ನೋಣ. ಹೌದು, ಕೂತ್ಕೊಂಡು ತಿನ್ನೋದು ಬೇಡ, ದುಡ್ಕೊಂಡು ತಿನ್ನೋಣ ಅಷ್ಟೇ. ಆರೋಗ್ಯ ಚೆನ್ನಾಗಿರ್ಬೇಕು, ಅದನ್ನು ಕೇಳ್ಕೊಂತೀವಿ ಎಲ್ಲರ ಹತ್ರ. See you, signing off, meet you next video, bye bye.